ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬ ನಿಮ್ಮ ಎಲ್ಲರ ಜೀವನದಲ್ಲೂ ಕೂಡ ಸುಖ, ಶಾಂತಿ, ಸಮೃದ್ಧಿ, ಅಷ್ಟೈಶ್ವರ್ಯಗಳನ್ನು, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥಿಸ್ತೀನಿ. ಎಲ್ರಿಗೂ ಕೂಡ ಈ ಹೊಸ ವರ್ಷ ನೀವು ಏನು ಕನಸು ಕಂಡಿರ್ತೀರೋ ಆ ಕನಸೆಲ್ಲವೂ ನನಸಾಗಲಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ನಾವು ಎಷ್ಟೇ ಪೂಜೆ ಪುನಸ್ಕಾರಗಳು ಮಾಡಿಕೊಂಡ್ರೂ ಕೂಡ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು 100ಕ್ಕೆ 100ರಷ್ಟು ಫಲವನ್ನು ಕೊಡುವಂಥ ಶಕ್ತಿದಾಯಕವಾದ ಒಂದು ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ. ಬೇವು ಬೆಲ್ಲ ಎಷ್ಟು ಸಮಾನವಾಗಿ ನಾವು ಸ್ವೀಕಾರ ಮಾಡ್ತೀವೋ, ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟ ಸುಖ ಎರಡನ್ನೂ ಕೂಡ ಸಮಾನವಾಗಿ ನಾವು ಸ್ವೀಕಾರ ಮಾಡೋದಕ್ಕಂತಲೇ ನಾವು ಈ ಜೀವನವನ್ನು ನಡೆಸ್ತಾ ಇರ್ತೀವಿ. ಆದರೆ ಬರೀ ಕಷ್ಟಗಳೇ ಬರ್ತಾ ಇದೆ, ನಮಗೆ ಸಂತೋಷ ಇಲ್ಲ, ಸುಖ ಇಲ್ಲ ಅಂತ ಯಾರಿಗೆ ಮನಸ್ಸಲ್ಲಿ ಜಾಸ್ತಿ ಕಷ್ಟಪಡ್ತಾ ಇರ್ತಾರೆ, ಬಾಧೆಗಳಿರುತ್ತೆ, ಕಣ್ಣೀರು ಇರುತ್ತೆ, ಅವ್ರು ಮಾತ್ರ ಈ ಪರಿಹಾರಗಳನ್ನು ತಪ್ಪದೇ ಮಾಡ್ಕೊಳ್ಳಿ. ಬ್ರಹ್ಮಾಂಡ ಸೃಷ್ಟಿಯಾದಂಥ ಒಂದು ದಿನ ಇದು, ಶಕ್ತಿದಾಯಕವಾಗಿದೆ. ಅದಕ್ಕೋಸ್ಕರನೇ ವಸಂತ ಕಾಲ ಪ್ರಾರಂಭ ಆಗಿದೆ. ನಮ್ಮ ಜೀವನದಲ್ಲೂ ಕೂಡ ಎಲ್ಲವೂ ಕೂಡ ಹೊಸದಾಗಿ ಚಿಗುರೊಡೆಯಲಿ ಅನ್ನೋದಕ್ಕೆ ಈ ಪರಿಹಾರಗಳು ಸ್ನೇಹಿತರೆ. ಬ್ರಹ್ಮಾಂಡದಲ್ಲಿ ಅತೀತ ಶಕ್ತಿಗಳನ್ನು ಹೊಂದಿರುವಂಥ ಒಂದು ದಿನ. ಯಾಕಂದರೆ ಸೃಷ್ಟಿಯಾದಂಥ ಈ ದಿನ ಇನ್ನೆಷ್ಟು ಶಕ್ತಿ ಇರುತ್ತೆ. ಈ ಶಕ್ತಿದಾಯಕವಾಗಿರುವ ಒಂದು ರಾತ್ರಿಯಲ್ಲಿ ಮಾಡಿಕೊಳ್ಳುವ ಒಂದು ಪರಿಹಾರವನ್ನು ನಮ್ಮ ಮನೆಯ ಒಲೆಯ ಹತ್ತಿರ ಮಾಡ್ಕೊಳ್ತೀವಿ. ಅಂದರೆ ಗ್ಯಾಸ್ ಸ್ಟವ್. ಸುಮಾರು ಜನಕ್ಕೆ ಮೊದಲೆಲ್ಲ ಕೂಡ ನಾವು ಆ ಒಂದು ಹಳ್ಳಿಗಳ ವಾತಾವರಣ, ಆ ಹಬ್ಬದ ವಾತಾವರಣ ಬೇರೆ ರೀತಿ ಇತ್ತು. ಈಗ ಅದಕ್ಕೆ ಕಂಪೇರ್ ಮಾಡೋದಕ್ಕೂ ಆಗೋದಿಲ್ಲ. ಈಗಿನ ಲೈಫ್ ಸ್ಟೈಲ್ ಬೇರೆ ಥರ ಇದೆ. ಅದಕ್ಕೋಸ್ಕರ ನಾವು ಇದನ್ನು ನಮ್ಮ ಗ್ಯಾಸ್ ಸ್ಟವ್ ಹತ್ತಿರ ಮಾಡಿಕೊಳ್ಳುವಂಥದ್ದು. ಮನೆಯಲ್ಲಿ ತುಂಬ ಪ್ರಾಧಾನ್ಯವಾಗಿ ದೇವರ ಮನೆ ಎಷ್ಟು ಮುಖ್ಯವೋ ಅಷ್ಟೇ ಅಡುಗೆ ಮನೆ ಕೂಡ ನಮಗೆ ಮುಖ್ಯವಾಗಿರುತ್ತೆ. ಅಡುಗೆ ಮನೆಯಲ್ಲಿ ಯಾವುದೇ ಪರಿಹಾರ ಮಾಡಿಕೊಂಡ್ರೂ ಕೂಡ ನಾವು ದೇವರ ಮನೆಯಲ್ಲಿ ಮಾಡಿದಷ್ಟೇ ಪುಣ್ಯ ಫಲ. ಸ್ನಾನ ಮಾಡದ್ದು ದೇವರ ಮನೆಗೆ ನಾವು ಹೋಗೋದಿಲ್ಲ, ಅದೇ ಥರ ಅಡುಗೆ ಮನೆಗೂ ಕೂಡ ಹೋಗಬಾರ್ದು ಅನ್ನೋದು ಇದೆ. ಆ ಥರ ಇರಬೇಕಾದ್ರೆ ನಾವು ಈ ಪರಿಹಾರಗಳನ್ನು ರಾತ್ರಿ ಇನ್ನೇನು ಮಲಗ್ತೀವಿ, ಹಬ್ಬ ಎಲ್ಲ ಕಂಪ್ಲೀಟಾಗಿ ಮಾಡ್ಕೊಂಡಿರ್ತೀವಿ, 2 ಹೊತ್ತು ದೀಪಾರಾಧನೆ ಮಾಡಬೇಕು. ಹಬ್ಬದ ದಿನಗಳಲ್ಲಿ ಮರೆಯದೆ ಮಾಡಿಕೊಳ್ಳಿ. ಅದಾದಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ನಮಗೆ ದೇವಾನುದೇವತೆಗಳು ಭೂಮಂಡಲಕ್ಕೆ ಬಂದು ಪ್ರತಿಯೊಬ್ಬರು ಯಾವ ರೀತಿ ನಾವು ಮಾಡ್ತಾ ಇರ್ತೀವಿ ಅನ್ನೋದನ್ನು ನೋಡ್ತಾರೆ. ಸಂಧ್ಯಾಕಾಲ ಅನ್ನೋದು ಅದಕ್ಕೋಸ್ಕರನೇ ತುಂಬ ಪ್ರಾಶಸ್ತ್ಯ ಇರುವಂಥ ಗಳಿಗೆಗಳು. ಆ ಗಳಿಗೆಗಳಲ್ಲಿ ತಥಾಸ್ತು ದೇವತೆಗಳು ಓಡಾಡ್ತಾ ಇರ್ತಾರೆ. ಪಾಸಿಟಿವ್ ಆಗಿ ಮಾತಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಹಿರಿಯರು. ಅದಕ್ಕೋಸ್ಕರನೇ ಈ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ. ಯಾವಾಗಲೂ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮಗೆ ಅಕ್ಕಿಯಿಂದ ಮಾಡಿಕೊಂಡಾಗ ಬೇಗ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಸುಮಾರು ಜನಕ್ಕೆ ಸ್ನೇಹಿತರೆ ನಾವು ದಾನ ಮಾಡಬೇಕು ಅಂದ್ಕೊಂಡಿದ್ದೀವಿ, ಆದರೆ ಯಾಕೋ ನಮಗೆ ಆಗೋದಿಲ್ಲ. ಆಸೆ ಅಂತೂ ಇದೆ, ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳುವಂಥವರು ತುಂಬ ಈಸಿಯಾಗಿ ನಾವು ಪ್ರತಿನಿತ್ಯ ಅನ್ನ ಮಾಡೋದಕ್ಕೆ ಅಕ್ಕಿ ಎತ್ಕೊಳ್ತಾ ಇರ್ತೀವಿ. ಆಗ ಒಂದೊಂದು ಹಿಡಿ ಆದರೂ, ಒಂದು ಬೊಗಸೆ ಆದರೂ ನೀವು ಪಕ್ಕಕ್ಕೆ ಇಟ್ಬಿಟ್ಟಿದ್ದೆ ಇದನ್ನು ಯಾರಿಗಾದರೂ ತುಂಬ ಅಗತ್ಯತೆ ಇರುತ್ತೆ ನೋಡಿ, ತುಂಬ ಹಸಿದವರಿಗೆ ನೀವು ಕೊಟ್ಟಾಗ ಆ ದೇವರ ಅನುಗ್ರಹ ಅನ್ನೋದು ತಪ್ಪದೆ ಡೈರೆಕ್ಟಾಗಿ ನಮ್ಗೆ ಸಿಗುತ್ತೆ ಸ್ನೇಹಿತರೆ. ಈ ಥರ ಮಾಡ್ಕೊಳ್ಳಿ. ಇನ್ಯಾರೂ ಸಿಗಲಿಲ್ಲ ನಿಮಗೆ ಅಂದರೂ ಕೂಡ ನೀವು ದೇವಾಲಯಕ್ಕಾದ್ರೂ ಕೊಡಬಹುದು. ಈ ಥರ ಮಾಡ್ಕೊಂಡು ನೋಡಿ. ಹಾಗೆ ನಾವು ಗ್ಯಾಸ್ ಸ್ಟವ್ ಹತ್ರ ಯಾಕೆ ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕು? ಆಗ ಮಹಾಲಕ್ಷ್ಮಿ ಅಲ್ಲಿ ನೆಲೆಸಿರ್ತಾಳೆ ಸ್ನೇಹಿತರೆ. ಆಗ್ನೇಯ ಮೂಲೆಯಲ್ಲಿ ನಾವು ಮಾಡಿಕೊಳ್ಳುವ ಒಂದೊಂದು ಪರಿಹಾರಕ್ಕೂ ಕೂಡ ಅಷ್ಟು ಶಕ್ತಿ ಇದೆ. ಒಂದು ಪ್ಲೇಟನ್ನು ನೀವು ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಚೆನ್ನಾಗಿರುವಂಥ ಅಕ್ಕಿಯನ್ನು ಹಾಕ್ಕೊಳ್ಳಿ, ಸಾಸಿವೆಯನ್ನು ಸ್ವಲ್ಪ ಹಾಕ್ಕೊಳ್ಳಿ, ಅರಿಶಿಣ ಕುಂಕುಮವನ್ನು ಹಾಕಿಬಿಟ್ಟು ಒಂದು ಹೂವನ್ನು ಇಡಿ. ಯಾವುದಾದ್ರೂ ನೀವು ಹೂವು ಇಡಬಹುದು. ಇಟ್ಬಿಟ್ಟಿದ್ದೆ ಕೇಳ್ಕೊಳ್ಬೇಕು, ಇರುವಂಥ ಸಮಸ್ಯೆಗಳನ್ನು ದೂರ ಮಾಡು ತಾಯಿ. ಈ ವರ್ಷದಲ್ಲಿ ನಮಗೆ ಇಷ್ಟೆಲ್ಲ ಹಿಂದಿನ ವರ್ಷ ತುಂಬ ಕಷ್ಟಪಟ್ಟಿದ್ದೀವಿ, ಅದು ಯಾವುದೇ ಕಾರಣಕ್ಕೂ ರಿಪೀಟ್ ಆಗಬಾರ್ದು.
ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಮನೆಯಲ್ಲಿ ಇರುವಂಥ ಮಕ್ಕಳು ನಾವು ಅಭಿವೃದ್ಧಿಯ ದಾರಿ ಹಿಡಿಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಸಾಸಿವೆ ಅನ್ನೋದು ನಮಗೆ ಇರುವಂಥ ಕೆಟ್ಟ ಏನು ಸಮಸ್ಯೆಗಳಿರುತ್ತೋ ಅದನ್ನೆಲ್ಲ ಅಬ್ಸರ್ವ್ ಮಾಡುವಂಥದ್ದು, ನಮ್ಮ ಮನೆಯಲ್ಲಿರುವಂಥ ಕೆಟ್ಟ ಸಮಸ್ಯೆಗಳನ್ನು ದೂರ ಮಾಡುವಂಥದ್ದು, ನೆಗೆಟಿವನ್ನು ಎಳ್ಕೊಳ್ಳುವಂಥ ಶಕ್ತಿ ಅದಕ್ಕಿದೆ. ಅಕ್ಕಿ ಅಂದರೆ ನಾವು ಅನ್ನಪೂರ್ಣೇಶ್ವರಿ ಅಂತ ಹೇಳ್ತೀವಿ. ಆ ತಾಯಿಯ ಸದಾ ಆ ತಾಯಿಯ ಅನುಗ್ರಹ ಅನ್ನೋದು ನಮ್ಮ ಮೇಲೆ ಇರುವಂಥದ್ದಾಗುತ್ತೆ. ಈ ವಸ್ತುಗಳಿಗೆ ಅಷ್ಟು ಶಕ್ತಿ ಇರೋದ್ರಿಂದ ನೀವು ನಿಮ್ಮ ಗ್ಯಾಸ್ ಸ್ಟವ್ ಹತ್ರ ಮಾಡ್ಕೊಳ್ಳಿ. ಮೊದಲ ಕಾಲದಲ್ಲೆಲ್ಲ ಒಲೆ ಇಡೋದ್ರಿಂದ ನಾವು ಸಗಣಿಯನ್ನು ಸಾರಿಸಿ ರಂಗೋಲಿ ಬಿಟ್ಟು ಅದು ನೋಡೋದೇ ಬಲ್ಲೆ ಚೆಂದ ಇತ್ತು. ಈಗ ಆ ಥರ ಏನೂ ಇಲ್ಲ. ನಾವು ಈ ಥರ ಮಾಡ್ಕೊಳ್ತೀವಿ. ಆದರೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಆ ಮನೆಯಲ್ಲಿ ಯಾಕೆ ಹೊಂದಾಣಿಕೆ ಇಲ್ಲ, ಜಗಳ ಯಾವಾಗಲೂ ಇರುತ್ತೆ ಅನ್ನೋದು ಸಿಂಪಲ್ಲಾಗಿ ನಾವು ಆ ಮುಸುರೆ ಬಟ್ಟೆಗಳನ್ನು ತೊಳೆಯೋದಿಲ್ಲ, ಹಂಗೆ ಉಜ್ಜಿಕೊಳ್ಳೋದು, ಹಂಗೆ ಇಟ್ಬಿಡೋದು, ಕ್ಲೀನ್ ಮಾಡಿರೋದಿಲ್ಲ. ಸ್ಟವ್ ಹತ್ರ ಎಲ್ಲನೂ ಹಾಲು ಉಕ್ಕಿರುತ್ತೆ, ಅನ್ನ ಮಾಡಬೇಕಾದ್ರೆ ಸಾರು ಹಂಗೆ ಇರುತ್ತೆ. ಇದೆಲ್ಲವೂ ಕೂಡ ಒರೆಸ್ಕೊಳ್ದೇ ನಾವು ಪೂಜೆ ಮಾಡ್ತೀವಿ ಅಂದರೆ ಅದು ಒಪ್ಕೊಳ್ಳೋದಿಲ್ಲ. ಇದನ್ನೆಲ್ಲ ನಾವು ಶುದ್ಧ ಮಾಡಿ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನೀವು ಈ ರೀತಿ ಫಾಲೋ ಮಾಡಿ ನೋಡಿ. ಈ ಸಮಯದಲ್ಲಿ ಗೋಡೆಗಳು ಕೂಡ ಕ್ಲೀನಾಗಿ ಒರೆಸ್ಕೊಂಡು, ಯಾಕಂದರೆ ಹಬ್ಬ ಅಂದರೆ ನಾವು ಎಲ್ಲವೂ ಕ್ಲೀನ್ ಮಾಡೇ ಇರ್ತೀವಿ. ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಾಗ ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಯಾಕಂದರೆ ಇನ್ನೇನು ರಾತ್ರಿ ಎಲ್ಲ ಲೈಟ್ ಆಫ್ ಮಾಡಿ ಮಲಗುವಾಗ ಆ ಕತ್ತಲು ಅನ್ನೋದು ಇರುತ್ತಲ್ವ, ಆಗ ನಮಗೆ ಆ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಅನ್ನೋದು ಇರುತ್ತೆ. ನಾವು ಮಾಡುವ ಪರಿಹಾರ ಎಲ್ಲ ರೀತಿಯಲ್ಲೂ ಕೂಡ ಕಷ್ಟಗಳನ್ನು ಅಬ್ಸರ್ವ್ ಮಾಡುವಂಥ ಒಂದು ಸಮಯ ಆಗಿರುತ್ತೆ. ಎದ್ದು ನಾವು ಓಡಾಡಬಾರ್ದು ಅನ್ನೋದಕ್ಕೆ ಅದನ್ನೇ ಹೇಳೋದು. ಅದಕ್ಕೆ ಪ್ಲೇಟಲ್ಲಿ ಇಟ್ಬಿಟ್ಟಿದ್ದೆ, ನಿಮ್ಮ ಪಾಡಿಗೆ ನೀವು ಬಂದು ಮಲ್ಕೊಳ್ಳಿ. ಮಾರನೇ ದಿನ ಅದನ್ನು ತಗೊಂಡಿದ್ದೆ ಕವರೆಲ್ಲ ಹಾಕ್ಕೊಳ್ಬೇಕು. ದಯವಿಟ್ಟು ಎಲ್ಲಂದರೆ ಅಲ್ಲಿ ಬಿಸಾಕೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾರು ತುಳಿಬಾರ್ದು. ಹರಿಯುವ ನೀರೇನಾದರೂ ಇದ್ದರೆ ಬೆಸ್ಟು ಹಾಕಬಹುದು. ಇಲ್ಲ ಅಂದರೆ ಯಾವುದಾದ್ರೂ ಗಿಡಗಳ ಹತ್ರ ಹಾಕಿ. ಎಷ್ಟೊಂದು ಕ್ರಿಮಿಕೀಟಗಳು ಇರುತ್ತೆ, ಅಕ್ಕಿಯನ್ನು ತಗೊಳ್ಳುತ್ತೆ ಆಹಾರವಾಗಿ. ನಾವು ಎಷ್ಟೋ ಕ್ರಿಮಿಕೀಟಗಳಿಗೆ ಆಹಾರ ಕೊಟ್ಟ ಪುಣ್ಯ ಫಲ ನಮಗೆ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ಈ ಥರ ಹಾಕ್ಬಿಟ್ಟು ಬಂದು ಯಥಾವತ್ತಾಗಿ ಮಾಡ್ಕೊಳ್ಳಿ. ಯುಗಾದಿ ಹಬ್ಬದ ದಿನ ಮಾಡಿಕೊಂಡ ಪರಿಹಾರಗಳು ವರ್ಷ ಪೂರ್ತಿ ನಮಗೆ ಧನಾಕರ್ಷಣೆ ಆಗುತ್ತೆ. ಎಷ್ಟೋ ಜನಕ್ಕೆ ಎಷ್ಟು ದುಡಿತಾ ಇದ್ದೀವಿ, ಸರಿಯಾದಂಥ ಆದಾಯ ಇಲ್ಲ ಅಂತ ಹೇಳುವಂಥವರು ತಪ್ಪದೇ ಆದಾಯ ಜಾಸ್ತಿ ಆಗುತ್ತೆ. ಕೋರಿಕೊಂಡ ನಿಮ್ಮ ಕೋರಿಕೆಗಳು ಎಲ್ಲವೂ ನಿರ್ವಿಘ್ನವಾಗಿ ನೆರವೇರುವ ಈ ವರ್ಷದಲ್ಲಿ ಎಲ್ಲವೂ ಸಾಧ್ಯವಾಗುವಂಥ ಪರಿಹಾರಗಳನ್ನು ತಿಳಿಸಿದ್ದೀನಿ. ಇದನ್ನು ನಂಬಿಕೆಯಿಂದ ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಇಷ್ಟೇ ಸುಲಭವಾಗಿ. ಧನ್ಯವಾದಗಳು.